All my dear students, in the previous class, we have discussed about the compounds of sulfur. ಕಾಂಪೌಂಡ್ಸ್ ಆಫ್ ಸಲ್ಫರ್ಸ್ನ ನಾವು ನೋಡಿದ್ವಿ. ಅದರಲ್ಲಿ ಎರಡು ಕಾಂಪೌಂಡ್ ಬರುತ್ತೆ, ಒಂದು ಸಲ್ಫರ್ ಡೈಆಕ್ಸೈಡ್ ಮತ್ತೊಂದು ಸಲ್ಫ್ಯೂರಿಕ್ ಆಸಿಡ್ ಅಂತ. ಈ ಸಲ್ಫರ್ ಡೈಆಕ್ಸೈಡ್ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತೀವಿ ಮತ್ತು ಅದರ ಫಿಸಿಕಲ್ ಪ್ರಾಪರ್ಟೀಸ್ ಏನು ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಏನು ಅಂತ ಕೂಡ ನಾವು ನೋಡಿದ್ವಿ. ಸೊ ಜನರಲ್ಲಾಗಿ ಸಲ್ಫರ್ನ ಯಾವ ರೀತಿ ಸಲ್ಫರ್ ಡೈಆಕ್ಸೈಡ್ನ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, sulfur burns in air ಅಥವಾ oxygen. Sulfur burns in air or oxygen to give sulfur dioxide, means S plus O2 gives rise to SO2. So ಈ sulfur dioxide is a colorless and pungent smell ಅಂತ ಕೂಡ ನಾವು ಹೇಳಿದ್ವಿ ಅಲ್ಲ. ಅದು ಫಿಸಿಕಲ್ ಪ್ರಾಪರ್ಟೀಸ್. ಒಂದು ಇಂಪಾರ್ಟೆಂಟ್ ಕೆಮಿಕಲ್ ಪ್ರಾಪರ್ಟೀಸ್ ಇದೆ. ಏನು ಇಂಪಾರ್ಟೆಂಟ್ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಪ್ರಿವಿಯಸ್ ಕ್ಲಾಸ್ ಹೇಳಿದ್ವಿ. ಸೊ ಒಂದು ಇಂಪಾರ್ಟೆಂಟ್ ಫಿಸಿಕಲ್ ಪ್ರಾಪರ್ಟಿ ಯಾವುದಪ್ಪ ಅಂತ ಹೇಳಿದ್ರೆ S plus SO2 plus Cl2 gives rise to SO2 Cl2 ಅಂತ ಬರುತ್ತೆ. ಸಾಕಷ್ಟು ಸಲ ಇದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಯಾವ ರೀತಿ ಕೇಳಿದಾರಪ್ಪ ಅಂತ ಹೇಳಿದ್ರು, ಜಸ್ಟ್ ಈ ರೀತಿ ಕೊಡ್ತಾರೆ, SO2 ಪ್ಲಸ್ Cl2 ಈ ಥರ ಹಾಕ್ಬಿಟ್ಟು ಎ ಅಂತ ಕೊಡ್ತಾರೆ. ಕಂಪ್ಲೀಟ್ ಫಾಲೋಯಿಂಗ್ ರಿಯಾಕ್ಷನ್ ಅಂತ ಕೇಳ್ತಾರೆ ಒಂದು ಮಾರ್ಕ್ಸಿಗೆ. ನೋಡಿ SO2 ಪ್ಲಸ್ Cl2 ಏನು ಬರುತ್ತೆ ನಮಗೆ ಅಂದರೆ ಗಿವ್ಸ್ ರೈಸ್ ಟು ಇಲ್ಲಿರುವಾಗ SO2 Cl2 ಅಂತ ಬರುತ್ತೆ. ಬಂದ್ಬಿಟ್ಟು ಸಲ್ಫ್ಯೂರಲ್ ಕ್ಲೋರೈಡ್. This is sulfural chloride ಅಂತ ಹೇಳ್ತೀವಿ. ಏನು ಕರಿತೀವಿ ಅಂದರೆ ಸಲ್ಫ್ಯೂರಲ್ ಕ್ಲೋರೈಡ್. ಸಲ್ಫ್ಯೂರಲ್ ಕ್ಲೋರೈಡ್ ಅಂದರೆ SO2 Cl2. ಇದೊಂದು ಇಂಪಾರ್ಟೆಂಟ್ ಕೆಮಿಕಲ್ ಪ್ರಾಪರ್ಟೀಸ್ ನೋಡಿಕೊಂಡ್ರೆ ವೆಲ್ ಆ್ಯಂಡ್ ಗುಡ್. ನೆಕ್ಸ್ಟು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಆ ಒಂದು ಸಲ್ಫರ್ ಡೈಆಕ್ಸೈಡ್ನ ಫಿಸಿಕಲ್ ಪ್ರಾಪರ್ಟೀಸ್ ಕೆಮಿಕಲ್ ಪ್ರಾಪರ್ಟೀಸ್ನ ನೋಡಿದ್ವಿ. ಅದ್ರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟು ಅದನ್ನು ನೋಡಿದ್ವಿ. ಗ್ರೂಪ್ 16 ಎಲಿಮೆಂಟ್ಸಲ್ಲಿ ಬರ್ತಕ್ಕಂಥ ಸಲ್ಫರಲ್ಲಿ ಆ ಸಲ್ಫರ್ ಕಾಂಪೌಂಡ್ಸಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸಲ್ಫ್ಯೂರಿಕ್ ಆಸಿಡ್. ಇದನ್ನು ನಾವು ಕಿಂಗ್ ಆಫ್ ಕೆಮಿಕಲ್ ಅಂತ ಕೂಡ ಕರಿತೀವಿ. ಒಂದು ಇಂಪಾರ್ಟೆಂಟ್ ಮ್ಯಾನುಫ್ಯಾಕ್ಚರ್ ಪ್ರಾಸೆಸ್ ಇದೆ, ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಬೈ ಕಾಂಟ್ಯಾಕ್ಟ್ ಪ್ರೋಸೆಸ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ ಜನರಲ್ಲಿ. ಅದೊಂದು ಡೀಟೇಲಾಗಿ ನಾನು ಇಲ್ಲಿ ಬರೆದಿದ್ದೀನಿ ನಿಮಗೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಇಲ್ಲಿ ತನಕ ಅಬ್ಸರ್ವ್ ಮಾಡಿರೋ ಹಾಗೆ ಕ್ವಶನ್ ಪೇಪರಲ್ಲಿ 3 ಮ್ಯಾನುಫ್ಯಾಕ್ಚರ್ಸ್ನ ನೋಡ್ಬೋದು ನಾವು. ಗ್ರೂಪ್ 15 ನಾವು ನೋಡೋದಾದರೆ ನೈಟ್ರೋಜನ್ ಕಾಂಪೌಂಡ್ಸ್ ಅಂತ ಬರುತ್ತೆ, ಅದರಲ್ಲಿ ಅಮೋನಿಯಾ ಮತ್ತು ನೈಟ್ರಿಕ್ ಆಸಿಡ್ ಅಂತ ಬರುತ್ತೆ. ಆ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಹೇಬರ್ ಪ್ರೋಸೆಸ್ ಅಂತ ಒಂದು ಪ್ರಾಸೆಸ್ ಇದೆ. ಅಲ್ಲಿ ಫ್ಲೋ ಚಾರ್ಟ್ ಬರುತ್ತೆ ಮತ್ತು ಕೆಮಿಕಲ್ ರಿಯಾಕ್ಷನ್ಸ್ ಬರುತ್ತೆ. ಅದನ್ನು ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಹೇಬರ್ ಪ್ರೋಸೆಸ್ ಅಂತ ಕರಿತಾ ಹೋಗ್ತೀವಿ. ಇನ್ನೊಂದು ಬರುತ್ತೆ, ಅದನ್ನು ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ. ದ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಹೇಬರ್ ಪ್ರೋಸೆಸ್, ರೈಟ್ ದ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ರೈಟ್ ದ ಸೂಟೇಬಲ್ ಕಂಡೀಷನ್ ಅಂತ ಕೂಡ ಕೇಳಿದ್ದಾರೆ. ಸೊ ಹಾಗಾಗಿ ಅದು ಕೂಡ ಭಾಳ ಇಂಪಾರ್ಟೆಂಟು. ಅದನ್ನು ನೀವು ಯಾವುದೇ ಕಾರಣಕ್ಕೂ ಮರೆಯುವಾಗಿಲ್ಲ ಒಂದು. ಸೊ ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆಸಿಡ್ ಬೈ ಓಸ್ಟ್ ವಾರ್ಡ್ ಪ್ರೋಸೆಸ್ ಅಂತ ಬರುತ್ತೆ. ಅಂತ ಕರೀದನ್ನ ಓಸ್ಟ್ ವಾರ್ಡ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಸಾಕಷ್ಟು ಎಕ್ಸಾಂಪಲ್ ಕೇಳಿದ್ದಾರೆ, ರೈಟ್ ದ 3 ಇಂಪಾರ್ಟೆಂಟ್ ಕೆಮಿಕಲ್ ರಿಯಾಕ್ಷನ್ಸ್ ಇನ್ವಾಲ್ವ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆಸಿಡ್ ಬೈ ಓಸ್ಟ್ ವಾರ್ಡ್ ಪ್ರಾಸೆಸ್ ಅಂತ ಕೂಡ ಕೇಳ್ತಾ ಇರ್ತಾರೆ. ಸೊ ಅದು ಕೂಡ ಇಂಪಾರ್ಟೆಂಟು. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಅಂತ ಬರುತ್ತೆ. ಅದನ್ನು ನಾವು ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಇನ್ನೊಂದು ಸೇರಿಕೊಳ್ಳುತ್ತೆ, ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಬೈ ಕಾಂಟ್ಯಾಕ್ಟ್ ಪ್ರೋಸೆಸ್ ಅಂತ ಕರೀತೀವಿ. ಎಂಥ ಪ್ರೋಸೆಸ್ ಆಗಿದೆ ಅಂದರೆ ದಿಸ್ ಇಸ್ ದ ಕಾಂಟ್ಯಾಕ್ಟ್ ಪ್ರೋಸೆಸ್ ಅಂತ ಕೂಡ ಕರೀತಾ ಹೋಗ್ತೀವಿ. ನೋಡಿ, ನಾನು ನೆನ್ನೆ ಕ್ಲಾಸ್ ನಿಮ್ಗೆ ಹೇಳಿದ್ದೀನಿ, ಈ ಕಾಂಟ್ಯಾಕ್ಟ್ ಪ್ರೋಸೆಸ್ಸಲ್ಲಿ ಸಲ್ಫರ್ ಬರ್ನ್ಸ್ ಇನ್ ಆಕ್ಸಿಜನ್ ಗಿವ್ಸ್ ರೈಸ್ ಟು ಸಲ್ಫರ್ ಡೈಆಕ್ಸೈಡ್. ಇದು ಪ್ರೀವಿಯಸ್ ಎಲ್ಲ ಡಿಸ್ಕಸ್ ಮಾಡೋದು ಹಾಗೆ ಇದೆ, ಬೋರ್ಡ್ ವರ್ಕು. ಎರಡನೇ ಸ್ಟೆಪ್ಪಲ್ಲಿ ದಿಸ್ ಸಲ್ಫರ್ ಡೈಆಕ್ಸೈಡ್ ಅಗೇನ್ ಆಕ್ಸಿಡೈಸ್ಡ್ ಇನ್ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್ ಪ್ಲಾಟಿನಮ್ ಆರ್ ವೆನಡಿಯಂ ಪೆಂಟಾಕ್ಸೈಡ್. PET ಅಂದರೆ ಪ್ಲಾಟಿನಮ್, V2O5 ಅಂದರೆ ವೆನಡಿಯಂ ಪೆಂಟಾಕ್ಸೈಡ್ ಅಟ್ ಸರ್ಟನ್ ಕಂಡೀಷನ್ಸ್ ಅಟ್ 720 Kelvin ಟೆಂಪರೇಚರ್ 2 bar pressure. So gives sulfur trioxide. So this is the exothermic reaction. ನೆಗೆಟಿವ್ ಸೈನ್ ಬಂದಿದೆಯಲ್ಲ, ನೆಗೆಟಿವ್ ಸೈನ್ ಅಂತ ಹೇಳಿದ್ರೆ ಡೆಲ್ಟಾ H ಮೀನ್ಸ್ ಚೇಂಜ್ ಇನ್ ಎಂಥಾಲ್ಪಿ. H ಅಂದರೆ ಎಂಥಾಲ್ಪಿ, ಡೆಲ್ಟಾ H ಅಂದರೆ ಚೇಂಜ್ ಇನ್ ಎಂಥಾಲ್ಪಿ. ಡೆಲ್ಟಾ H ಇಸ್ ಈಕ್ವಲ್ ಟು, ಇಲ್ಲಿ ನೆಗೆಟಿವ್ ಸೈನ್ ಇದೆ, -188 kJ ಅಂತ ಹೇಳಿದ್ರೆ ನೆಗೆಟಿವ್ ಸೈನ್ ಬಂದರೆ ಇನ್ ದಿಸ್ ರಿಯಾಕ್ಷನ್ ಬಿಲಾಂಗ್ಸ್ ಟು ಎಕ್ಸೋಥರ್ಮಿಕ್. ಇದು ಎಕ್ಸೋಥರ್ಮಿಕ್ ಆಗಿರುತ್ತೆ. ಎಲ್ಲಿ ನೆಗೆಟಿವ್ ಸೈನ್ ಬರುತ್ತೋ ಅಲ್ಲಿ ಹೀಟ್ ಈಸ್ ಲಿಬರೇಟೆಡ್ ಅಂತ ಕರೆಯೋದು, ಹೀಟ್ ಈಸ್ ಇವಾಲ್ವ್ಡ್ ಅಂತ ಕೂಡ ಕರಿತೀವಿ. ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. ಸೊ ನೆಕ್ಸ್ಟು ಇನ್ನೊಂದು ಸ್ಟೆಪ್ಪಲ್ಲಿ ದಿಸ್ ಸಲ್ಫರ್ ಟ್ರೈಆಕ್ಸೈಡ್ ಅಬ್ಸರ್ವ್ ಬೈ ದ ಕಾನ್ಸಂಟ್ರೇಟ್ H2SO4. ಈ ಸಲ್ಫರ್ ಟ್ರೈಆಕ್ಸೈಡನ್ನು ಕಾನ್ಸಂಟ್ರೇಟ್ H2SO4 ಅಬ್ಸರ್ವ್ ಮಾಡ್ತಾರೆ. ಸೊ ಅಬ್ಸರ್ವ್ ಮಾಡಿದ ತಕ್ಷಣ ಒಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ ಬರುತ್ತೆ, ಇಟ್ಸ್ ಕಾಲ್ಡ್ ಹೋಲಿಯಮ್ ಅಂತ ಕರಿತೀವಿ. ಎಕ್ಸಾಮಲ್ಲಿ ನೀವು ಸರ್ ಕೇಳ್ತಾರೆ, 1 ಮಾರ್ಕ್ಸಿಗೆ ಕೇಳುವಾಗ ವಾಟ್ ಈಸ್ ಹೋಲಿಯಮ್ ಅಂತ ಕೇಳಿದ್ರೆ ನೀವೇನು ಸ್ಟೇಟ್ಮೆಂಟ್ ಬರೆಯೋದು ಬೇಕಾಗಿಲ್ಲ, ಜಸ್ಟ್ ಫಾರ್ಮುಲಾ ಬರೋ ಸಾಕು. H2SO7 ಇಸ್ ಕಾಲ್ಡ್ ಆಸ್ ದ ಹೋಲಿಯಮ್ ಅಂತ ಹೇಳಿದ್ರೆ ವಿಲ್ ಗೆಟ್ ಮಾರ್ಕ್. ಹಾಗಾಗಿ ಇಲ್ಲಿ ಹೇಳುವಾಗ ನೋಡಿ, SO3 ಪ್ಲಸ್ H2SO4 gives rise to H2SO7
ದ ನೇಮ್ ಕಾಲ್ ಇಟ್ ಆಸ್ ದ ಹೋಲಿಯಂ ಅಂತ ಕರಿತೀವಿ. ಸೊ ವಾಟ್ ಈಸ್ ಹೋಲಿಯಂ ಅಂತ ಕೇಳಿದ್ರೆ H2S2O7 is called as the helium. So like finally last step of this helium is diluted with water to get the required concentration of sulfuric acid. ಅಂದರೆ ನಮಗೇನು ಬಂದಿದೆಯಲ್ಲ H2S2O7 ಆ ಹೋಲಿಯಂನ ಡೈಲ್ಯೂಟ್ ಮಾಡ್ತಾರೆ. ಡೈಲ್ಯೂಟ್ ಮಾಡಿದಾಗ ನಮಗೆ ರಿಕ್ವೈರ್ಡ್ ಕಾನ್ಸಂಟ್ರೇಷನ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಸಿಗುತ್ತೆ. ದಿಸ್ ಇಸ್ ದ ಮೆಥಡ್ ಫಾರ್ ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಬೈ ಕಾಂಟ್ಯಾಕ್ಟ್ ಪ್ರೋಸೆಸ್ ಅಂತ ಕೂಡ ಕರಿತೇವೆ. ಸೊ ಇದನ್ನು ನಾವು ಮ್ಯಾನುಫ್ಯಾಕ್ಚರ್ಸನ್ನು ಮಾತ್ರ ನಾವು ಪ್ರೀವಿಯಸ್ ಕ್ಲಾಸ್ ನೋಡಿದ್ವಿ. ಈಗ ಪ್ರಾಪರ್ಟೀಸ್ ನೋಡ್ತೇವೆ. ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟೀಸ್. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್? ಸಲ್ಫ್ಯೂರಿಕ್ ಆಸಿಡಿನ ಮ್ಯಾನುಫ್ಯಾಕ್ಚರ್ಸ್ ನೋಡಿದ್ವಿ. ಇದನ್ನು ಎಲ್ಲಿ ತನಕ ಕೇಳಿಲ್ಲ, ಸಪೋಸ್ ಕೇಳ್ಬೋದು. ರೈಟ್ ದ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಇನ್ವಾಲ್ವ್ಡ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಬೈ ಕಾಂಟ್ಯಾಕ್ಟ್ ಪ್ರೋಸೆಸ್, ರೈಟ್ ದ ಸೂಟಬಲ್ ಕಂಡೀಷನ್ ಅಂತ ಕೂಡ ಕೇಳ್ಬೋದು. ಸೊ ಹಾಗಾಗಿ ಇದನ್ನು ನೋಡಿಕೊಂಡ್ರೆ ವೆರಿ ಗುಡ್ ಅಂತ ಹೇಳ್ತಾರೆ ನೋಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಿಸಿಕಲ್ ಪ್ರಾಪರ್ಟೀಸ್ ಮೀನ್ಸ್ ಪ್ರಾಪರ್ಟೀಸ್ ಆಫ್ ಸಲ್ಫ್ಯೂರಿಕ್ ಆಸಿಡಲ್ಲಿ ಮೊದಲನೇದು ಫಿಸಿಕಲ್ ಪ್ರಾಪರ್ಟಿ. ಫಸ್ಟ್ ಒನ್ ಈಸ್ ಫಿಸಿಕಲ್ ಪ್ರಾಪರ್ಟೀಸ್. First one is physical properties. Physical properties. Okay. The first one is the physical properties. ನೋಡಿ ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ ಮೊದಲನೇ ಪ್ರಾಪರ್ಟಿ H2SO4 is a colorless dense oily liquid. ನೋಡಿ ಹೇಳಿದ್ರೆ ಮೊದಲನೇ ಪ್ರಾಪರ್ಟಿ ಬಂದ್ಬಿಟ್ಟು H2SO4 is a colorless dense oily liquid. ಬರೀಬೋದಾ? ಸೊ ಮೊದಲನೇ ಫಿಸಿಕಲ್ ಪ್ರಾಪರ್ಟಿ ಏನಪ್ಪ ಅಂದರೆ H2SO4 is a colorless dense oily liquid. Specific gravity is 1.84 at 298 Kelvin. Next ಎರಡನೇ ಪಾಯಿಂಟ್ ಸ್ಪೆಸಿಫಿಕ್ ಗ್ರಾವಿಟಿ. Specific gravity is specific gravity is 1.84 at temperature mention ಮಾಡ್ತಾರೆ ಸ್ಟ್ಯಾಂಡ್ ಟೆಂಪರೇಚರ್ at 298 Kelvin. This is one of the important physical property. ಅಂದರೆ ಸಲ್ಫ್ಯೂರಿಕ್ ಆಸಿಡ್ ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟಪ್ಪ ಅಂತ ಹೇಳಿದ್ರೆ 1.84 at 298 Kelvin. ನೆಕ್ಸ್ಟ್ ದ ಆಸಿಡ್ ಫ್ರೀಸಸ್ at 283 Kelvin. ಇದು ಇದೆಯಲ್ಲ this sulfuric acid freezes at 253 Kelvin. Freezes at 280. Freezes acid freezes at 283 Kelvin and boils at 611 Kelvin. And boils at 611 Kelvin. This is the third property. That is next. So fourth one, it dissolves in water. Means H2O. It dissolves in water with the evolution of a large quantity of heat. It dissolves in water with the evolution of a large quantity of heat. That's all. So ಹಾಗಾಗಿ this sulfuric acid is called as a dehydrating agent ಅಂತ ಕೂಡ ಕರೀತಾರೆ. So these are the important physical properties of the sulfuric acid. ಯಾವ್ಯಾವುದು ಅಂತ ಹೇಳಿದ್ರೆ sulfuric acid is a colorless dense oily liquid. Specific gravity is 1.84 at 298 Kelvin. Acid freezes at 283 Kelvin and boils at 611 Kelvin. It dissolves in water. So ನೀರಲ್ಲಿ dissolve means ಕರಗಿಬಿಟ್ಟು dissolve ಆಗುತ್ತೆ means it dissolves in water with the liberation ಅಥವಾ evaluation of large quantity of heat. ಅಂದರೆ ನಾವು ಯಾವುದೋ ಒಂದು ಬೀಕರ್ ತಗೊಂಡು ಸಮ್ ಅಮೌಂಟ್ ಆಫ್ ವಾಟರ್ ಹಾಕಿ ಅದು ಸಲ್ಫ್ಯೂರಿಕ್ ಆಸಿಡ್ ಹಾಕಿದ್ರೆ ಹಾಕ್ಬಿಟ್ಟು ಅದ್ರ ಬಾಟಮ್ನ ಟಚ್ ಮಾಡಿ ಅದು ಬಾಟಮ್ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ಮೀನ್ಸ್ ಸಿಕ್ಕಾಪಟ್ಟೆ ಹಾಟ್ ಇರುತ್ತೆ ಬಿಕಾಸ್ ಡ್ಯೂ ಟು ದ ಎವಲ್ಯೂಷನ್ ಆಫ್ ದ ಹೀಟ್ ಇಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕೂಡ ನಾವೇನ ಹೇಳ್ತಾ ಹೋಗ್ತೀವಿ. ದೇ ಆರ್ ದ ಇಂಪಾರ್ಟೆಂಟ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದ sulfuric acid. So we move on to the next property ಬಂದ್ಬಿಟ್ಟು chemical properties. Next is chemical properties.
ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್ ನೋಡಿ. ಕೆಮಿಕಲ್ ಪ್ರಾಪರ್ಟೀಸ್ ಹೇಳುವಾಗ ಸಲ್ಫ್ಯೂರಿಕ್ ಆಸಿಡ್ ಇಸ್ ಎ ಪವರ್ಫುಲ್ ಡಿಹೈಡ್ರೇಟಿಂಗ್ ಏಜೆಂಟ್ ಅಂತ ಹೇಳ್ತಾರೆ. ಒಂದು ಪಾಯಿಂಟ್ ಇಟ್ಕೊಳ್ಳಿ ಇಲ್ಲಿ ಹೇಳುವಾಗ ನೋಡಿ, ಇಲ್ಲಿ ಕಾನ್ಸಂಟ್ರೇಟೆಡ್ H2SO4 is a powerful concentrated H2SO4 is a powerful dehydrating agent. Powerful dehydrating agent. So concentrated sulfuric acid is a powerful dehydrating agent. ಯಾಕೆ ಕರಿತೀವಿ ಅಂತ ಹೇಳಿದ್ರೆ, therefore it can remove element of water from other substances. ಯಾಕೆಂದ್ರೆ because it can remove element of water from other elements. So why sulfuric acid is called as a powerful dehydrating agent ಅಂತ ಕರೀತಾರೆ ಅಂತ ಹೇಳಿದ್ರೆ, so because it can be remove element of water from any substances. ಯಾವುದೇ ಸಬ್ಸ್ಟೆನ್ಸಿಗೆ ಏನಾದರೂ ಸಲ್ಫ್ಯೂರಿಕ್ ಆಸಿಡ್ ಹಾಕಿದ ತಕ್ಷಣ ಆ ಸಲ್ಫ್ಯೂರಿಕ್ ಆಸಿಡ್ನ ಕೆಲಸ ಏನಪ್ಪ ಅಂದರೆ ವಾಟರ್ನ ರಿಮೂವಲ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ವಾಟರ್ನ ರಿಮೂವ್ ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಅವ್ರಿಗೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಡಿಹೈಡ್ರೇಟಿಂಗ್ ಏಜೆಂಟ್. ಎನಿ ಅದರ್ ಯಾವ ಸಬ್ಸ್ಟೆನ್ಸಿಗೆ ಹಾಕೋದ್ರೂ ಕೂಡ ಅಷ್ಟೇ ಅವ್ರೇನು ಮಾಡ್ತಾರೆ ಅಂದರೆ ಅವ್ರು ಮಾಡ್ತಕ್ಕಂಥ ಮೊದಲನೇ ಕೆಲಸ ವಾಟರ್ ಎಲಿಮೆಂಟನ್ನು ರಿಮೂವ್ ಮಾಡ್ತಾರೆ. ಸೊ ಹಾಗಾಗಿ ಸಲ್ಫ್ಯೂರಿಕ್ ಆಸಿಡ್ ಈಸ್ ಎ ಡಿಹೈಡ್ರೇಟಿಂಗ್ ಏಜೆಂಟ್. ಇಟ್ ಕ್ಯಾನ್ ಬಿಕಾಸ್ ಡ್ಯೂ ಟು ದ ರಿಮೂವಲ್ ಆಫ್ ವಾಟರ್ ಎಲಿಮೆಂಟ್ ಫ್ರಮ್ ಅದರ್ ಸಬ್ಸ್ಟೆನ್ಸಸ್. ಆ ಒಂದು ಕಾರಣಕ್ಕೋಸ್ಕರ ಸಲ್ಫ್ಯೂರಿಕ್ ಆಸಿಡ್ ಇಸ್ ಕಾಲ್ಡ್ ಆಸ್ ದ ಪವರ್ಫುಲ್ ಡಿಹೈಡ್ರೇಟಿಂಗ್ ಏಜೆಂಟ್ ಅಂತ ಕರೀತಾರೆ. ಸೊ ಓಕೆ, ಇದ್ರ ಮೊದಲನೇ ಕೆಮಿಕಲ್ ಪ್ರಾಪರ್ಟಿ ನೋಡೋಣ ಈಗ. ಫಾರ್ಮಿಕ್ ಆಸಿಡ್ ಇಸ್ ಡಿಹೈಡ್ರೇಟೆಡ್ ಟು ಕಾರ್ಬನ್ ಮೊನಾಕ್ಸೈಡ್. ಓಕೆ, ಫಾರ್ಮಿಕ್ ಆಸಿಡನ್ನು ಸಲ್ಫ್ಯೂರಿಕ್ ಆಸಿಡ್ ಟ್ರೀಟ್ ಮಾಡಿದ್ರೆ ಏನು ಕೊಡುತ್ತೆ ಅಂತ ಒಂದು ರಿಯಾಕ್ಷನ್ ನೋಡೋಣ. ಅಟ್ 140 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತಾರೆ. ನನ್ನ ಮೊದಲನೇ ಕೆಮಿಕಲ್ ಪ್ರಾಪರ್ಟಿ ಬಂದ್ಬಿಟ್ಟು ಕ್ಲಿಯರ್ ಇದೆಯಾ? ಸಲ್ಫ್ಯೂರಿಕ್ ಆಸಿಡ್ ಅಂತ ಹೇಳಿದ್ರೆ ಡಿಹೈಡ್ರೇಟಿಂಗ್ ಏಜೆಂಟು. ಮೊದಲನೇದು ಫಾರ್ಮಿಕ್ ಆಸಿಡ್ ರಿಯಾಕ್ಷನ್. ಫಸ್ಟ್ ಒಂದು ತಗೊಳ್ಳೋಣ. ದಿಸ್ ಇಸ್ ಫಾರ್ಮಿಕ್ ಆಸಿಡ್ ವರ್ಸಸ್ ಕಾನ್ಸಂಟ್ರೇಟೆಡ್ H2SO4 ಅಟ್ 140 ಡಿಗ್ರಿ ಸೆಲ್ಸಿಯಸ್. ನೋಡಿ, ಫಾರ್ಮಿಕ್ ಆಸಿಡ್ ಅಂದರೆ ಹೇಳಿದ್ದೀನಿ. ಫಾರ್ಮಿಕ್ ಆಸಿಡ್ ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ಪೀಸಲ್ಲಿ ಹೇಳಿರ್ತಾರೆ ಫಾರ್ಮಿಕಾಸ್ ಅಂತ ಹೇಳಿದ್ರೆ ರೆಡ್ ಆಂಟ್ ಅಂತ ವರ್ಡು. ಸೊ ಈಗ ಫಾರ್ಮಿಕಾಸ್ ಅಂತ ಹೇಳಿದ್ರೆ ರೆಡ್ ಆಂಟ್ ಅನ್ನೋ ವರ್ಡ್. ಹಾಗಾಗಿ ಇದನ್ನು ಫಾರ್ಮಿಕಾಸ್ ಅಂತ ಕೂಡ ಹೇಳ್ತೀವಿ. ಅದನ್ನು ಈ ಲ್ಯಾಟಿನ್ ವರ್ಡಿಂದ ಬರುತ್ತೆ ಫಾರ್ಮಿಕಾಸ್ ಅನ್ನೋದು. ಫಾರ್ಮಿಕಾಸ್ ಅಂತ ಮೀನಿಂಗ್ ಏನಪ್ಪ ಅಂದರೆ ರೆಡ್ ಆಂಟ್ ಅಂತ. ಸೊ ಹಾಗಾಗಿ ಫಾರ್ಮಿಕ್ ಆಸಿಡ್ನ ಫಾರ್ಮುಲಾ ಬಂದ್ಬಿಟ್ಟು HCOH ಅಂತ ಬರುತ್ತೆ. ನೋಡಿದಿ, ಇದು ಫಾರ್ಮುಲಾ ಆಫ್ HCOOH ಇಸ್ ದ ಫಾರ್ಮಿಕ್ ಆಸಿಡ್. This formic acid, okay, clear. Formic acid is dehydrated with sulfuric acid to give or to form carbon monoxide. ಅಂದರೆ ಈ ಫಾರ್ಮಿಕ್ ಆಸಿಡ್ಗೆ ನಾವು ಸಲ್ಫ್ಯೂರಿಕ್ ಆಸಿಡನ್ನು ಹಾಕಿದ್ರೆ ಅದು ಕಾರ್ಬನ್ ಮಾನಾಕ್ಸೈಡನ್ನು ಕೊಡುತ್ತಂತೆ. ನೋಡಿ, ರಿಯಾಕ್ಷನ್ ಯಾವ ರೀತಿ ಇದೆ ಅಂದರೆ ನಾವು ಈ ರೀತಿ ಬರ್ಕೊಂಡಿದ್ದೀವಿ. ಫಾರ್ ರಿಯಾಕ್ಷನ್ ಪರ್ಪಸ್ ಅನ್ನು ಬೇಕಾದ್ರೆ ನಾವು ಚೇಂಜಸ್ ಮಾಡಿ ಪಡ್ಕೋಬೋದು, ಇಲ್ಲ ಡೈರೆಕ್ಟಾಗಿ ಬೇಕಾದ್ರೆ ಬರ್ಕೊಂಡಿದ್ದೀವಿ ಅಂದರೆ H2SO4 ಅಂತ ನಾವು ಬರ್ಕೊಂಡ್ರೆ ಏನು ಬರುತ್ತೆ ನೋಡಿ ಚಾನಲ್. ಸೊ ಇಲ್ಲಿ ವಾಟರ್ ಮಾಲಿಕ್ಯೂಲ್ ಹೊರಗೆ ಹೋಗಬೇಕು. ಇದನ್ನು ಹೀಟ್ ಅಂತ ಬರೀತೀನಿ ನೋಡಿ. ವಾಟರ್ ಮಾಲಿಕ್ಯೂಲ್ ಅಂತ ಹೇಳಿದ್ರೆ ಬೇಕಾಗಿದ್ದೇನಪ್ಪ ಅಂದರೆ ಇಲ್ಲಿ H2O ಉಳಿಯೋದೇ ನಿಮಗೆ ಅಂದರೆ ಓನ್ಲಿ ಫಾರ್ CO. ನೋಡಿ, ಅಬ್ಸರ್ವ್ ಮಾಡಿ. ಸಲ್ಫ್ಯೂರಿಕ್ ಆಸಿಡ್ ಏನಾದರೂ ಸಲ್ಫ್ಯೂರಿಕ್ ಆಸಿಡ್ ಇಸ್ ಎ ಪವರ್ಫುಲ್ ಡಿಹೈಡ್ರೇಟಿಂಗ್ ಏಜೆಂಟ್. ಈ ಸಲ್ಫ್ಯೂರಿಕ್ ಆಸಿಡ್ ಫಾರ್ಮಿಕ್ ಆಸಿಡ್ ಇದ್ದರೆ ವಾಟರ್ನ ರಿಮೂವ್ ಮಾಡ್ತಾರೆ. ಸೊ ವಾಟರ್ನ ರಿಮೂವ್ ಮಾಡ್ತಾರೆ ಅಂತ ಹೇಳಿದ್ರೆ ವಾಟರ್ ಫಾರ್ಮುಲಾ ಏನು? H2O. H2O ಉಳಿಯೋದೇನು? ಓನ್ಲಿ ಫಾರ್ ಗೆಟಿಂಗ್ CO. ಹಾಗಾಗಿ ಕಾರ್ಬನ್ ಮಾನಾಕ್ಸೈಡ್ ಪ್ಲಸ್ H2SO4 H2O. This is called as the hydrated sulfuric acid ಅಂತ ಕರಿತೀವಿ. ಕ್ಲಿಯರ್? ಬಟ್ ಇದನ್ನು ಕೇಳ್ತಾರೆ ರಿಯಾಕ್ಷನ್ಸ್ ಕೇಳುವಾಗ
ಸಲ್ಫ್ಯೂರಿಕ್ ಆಸಿಡ್ ಪ್ಲಸ್ H2SO4 ಅಂತ ಕೊಟ್ಬಿಟ್ಟು ಇದನ್ನು ಡ್ಯಾಶ್ ಹಾಕ್ತಾರೆ. ಏನು ಬರುತ್ತಪ್ಪ ಅಂತ ಹೇಳಿದ್ರೆ ಏನು ಬರುತ್ತೆ ನಿಮಗೆ ಅಂದರೆ ಕಾರ್ಬನ್ ಮಾನಾಕ್ಸೈಡ್. ಕ್ಲಿಯರ್? ಫಾರ್ಮಿಕ್ ಆಸಿಡ್ ಡಿಹೈಡ್ರೇಟೆಡ್ ಟು ಗಿವ್ ಕಾರ್ಬನ್ ಮಾನಾಕ್ಸೈಡ್. ದಿಸ್ ಇಸ್ ದ ಫಸ್ಟ್ ರಿಯಾಕ್ಷನ್. ಇದೊಂದು. ನೆಕ್ಸ್ಟ್ ಇನ್ನೊಂದಿದೆ, ಸೆಕೆಂಡ್ ಒನ್. ಸೆಕೆಂಡ್ ರಿಯಾಕ್ಷನ್ ಈಸ್ ಕ್ಲಿಯರ್. ದಿ ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ಫಾಸ್ಫರಸ್ ಕ್ಲೋರೈಡ್, ಫಾಸ್ಫರಸ್ ಪೆಂಟಾಕ್ಲೋರೈಡ್ ಅಂತ ಕರಿತೀವಿ. ಏನಾದ್ರು ರಿಯೇಷನ್ ನೋಡಿ, ರಿಯೇಷನ್ ಪರ್ಪಸ್ ಇದು ಬರೀಬೋದು ಜನರಿಗೆ. ನೋಡಿ ಇಲ್ಲಿ ದಿಸ್ ಈಸ್ SO2 OH and OH ಬರೀಬೋದ H2SO4. ದಿಸ್ ಇಸ್ ಕಾಲ್ಡ್ ಆಸ್ H2SO4. ಕಾಣ್ತೀರೋ ಈ H2SO4 ಬಿಡಿಸ್ಬರ್ದೀವಿ. ದಿಸ್ ಈಸ್ H2SO4 ಬಿಡಿಸ್ಬರ್ದೀವಿ. SO2 OH ಅಂದರೆ ದಿಸ್ ಆಲ್ಸೋ ಕಾಲ್ಡ್ ಸಲ್ಫ್ಯೂರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್ನ ರಿಯಾಕ್ಷನ್ ಪರ್ಪಸ್ಸಿಗೋಸ್ಕರ ನಾವು ಇದನ್ನು ಬಿಡಿಸಿ ಬರ್ದೀವಿ ಅಷ್ಟೇ, ಬೇರೆ ಯಾವುದೂ ಇಲ್ಲ. ದಿಸ್ ವಿಲ್ ರಿಯಾಕ್ಟ್ ವಿತ್ PCl5. ನೋಡಿ PCl5 ಅಂದರೆ ಏನು? ಫಾಸ್ಫರಸ್ ಪೆಂಟಾಕ್ಲೋರೈಡ್. ಏನು ಬರುತ್ತೆ ನೋಡಿ ಜನರಿಗೆ, ವಾಟ್ ವಿಲ್ ಹ್ಯಾವ್ ಟು ಗೆಟ್ ಬರ್ತಕ್ಕಂಥ ರಿಯಾಕ್ಷನ್ಸ್ ನೋಡ್ಕೊಳ್ಳಿ. ಸೊ ವೆರಿ ಕ್ಲಿಯರ್, SO2 ClOH ಪ್ಲಸ್ ನೋಡಿ SO2 OHCl. ಇನ್ನು ಉಳಿದು ಒಂದು OH ಇದೆ, HCl ಆಗುತ್ತೆ, ಇನ್ನೊಂದು POCl3 ಆಗುತ್ತೆ. ಕ್ಲಿಯರ್? ವೆರಿ ಕ್ಲಿಯರ್ ನೋಡ್ಕೊಳ್ಳಿ. ಒಂದು POCl3 ಆಗುತ್ತೆ, ಮತ್ತೊಂದು HCl ಆಗುತ್ತೆ. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರಿಯಾಕ್ಷನ್. ಕ್ಲಿಯರ್ ಹೇಳ್ತಿರ್ತದ? ನಾನು ಏನು ಮಾಡ್ತೀನಿ ಅಂದರೆ, ಕಾನ್ಸಂಟ್ರೇಟ್ ಸಲ್ಫ್ಯೂರಿಕ್ ಆಸಿಡ್ ಇಸ್ ಅ ಡಿಹೈಡ್ರೇಟಿಂಗ್ ಏಜೆಂಟ್. ಈ ಕಾನ್ಸಂಟ್ರೇಟ್ ಸಲ್ಫ್ಯೂರಿಕ್ ಆಸಿಡ್ ಫಾರ್ಮಿಕ್ ಆಸಿಡ್ನ ಡಿಹೈಡ್ರೇಟ್ ಮಾಡಿಬಿಟ್ಟು ಕಾರ್ಬನ್ ಮಾನಾಕ್ಸೈಡನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅಲ್ಲಿ ವಾಟರ್ ಮಾಲಿಕ್ಯೂಲ್ ಇದೆ, ಬಟ್ PCl5 ವಾಟರ್ ಮಾಲಿಕ್ಯೂಲ್ ಇಲ್ಲ, ನೆನ್ಪಿಟ್ಕೋಬೇಕು. ಅದೇನಪ್ಪ ಅಂತ ಹೇಳಿದ್ರೆ ಡಿಹೈಡ್ರೇಟಿಂಗ್ ಏಜೆಂಟ್ ಆಗಿದೆ, ವಾಟರ್ ಮಾಲಿಕ್ಯೂಲ್ ರೂಮ್ ಮಾಡಿದೆ. ಬಟ್ ಇನ್ ಕೇಸ್ ಆಫ್ PCl5 ಇಸ್ ಎ ಫಾಸ್ಫರಸ್ ಹ್ಯಾಲೈಡ್, ಇಟ್ ಮೀನ್ಸ್ ಫಾಸ್ಫರಸ್ ಪೆಂಟಾಕ್ಲೋರೈಡ್. ಈ ಫಾಸ್ಫರಸ್ ಪೆಂಟಾಕ್ಲೋರೈಡಲ್ಲಿ ಅವ್ರೇನು ಕೊಡ್ತಾರೆ ಜನರಿಗೆ ನೋಡಿ, SO2Cl ಇಲ್ಲಿ ಹೇಳುವಾಗ ರೇಷನ್ ಬರ್ಕೊಂಡು ಹೋಗುವಾಗ OH SO2Cl plus POCl3 ಇದನ್ನು ಕೂಡ ಸಾಕಷ್ಟು ಕೇಳ್ತಾರೆ. ಇದನ್ನು ನೋಡ್ಕೊಳ್ಳಿ. ಸೊ ಇಲ್ಲಿ ಮೂವ್ ಆನ್ ಟು ದ ಲಾಸ್ಟ್ ಇನ್ನೊಂದು ರಿಯಾಕ್ಷನ್ ಇದೆ, ಈ ಸುಕ್ರೋಸ್, ಸಕ್ಕರೆ, ಶುಗರ್ ಇದೆಯಲ್ಲ, ಶುಗರಿಗೆ ಕಾನ್ಸಂಟ್ರೇಟ್ ಸಲ್ಫ್ಯೂರಿಕ್ ಆಸಿಡ್ ಹಾಕಿದ್ರೆ ಏನಾಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಕಟಾಗಿ ಹೇಳ್ಬಿಡ್ತೀನಿ. ಫಾರ್ಮಿಕ್ ಆಸಿಡಿಗೆ ಆ ಸಲ್ಫ್ಯೂರಿಕ್ ಆಸಿಡ್ ಹಾಕಿದ್ರೆ ಕಾರ್ಬನ್ ಮಾನಾಕ್ಸೈಡ್ ಕೊಡುತ್ತೆ. ಸಕ್ಕರೆ ಇದೆಯಲ್ಲ, ಶುಗರಿಗೆ ಕಾರ್ಬನ್ ಮಾನಾಕ್ಸೈಡ್, ಶುಗರಿಗೆ ಆ ಸಲ್ಫ್ಯೂರಿಕ್ ಆಸಿಡನ್ನು ಹಾಕಿದ್ರೆ ಅದು ಚಾರ್ ಆಗುತ್ತೆ. ಚಾರ್ ಮೀನ್ಸ್ ಇಲ್ಲಿ ಕಾರ್ಬನ್ ಕೂಡ ಫುಲ್ ಕಪ್ಪಾಗ್ಬಿಡುತ್ತೆ, ಬ್ಲಾಕ್ ಆಯಿತು ಅಂತ ಹೇಳಿದ್ರೆ. ಸೊ ದಟ್ ಗಿವ್ಸ್ ದ ಕಾರ್ಬನ್. 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಫಾರ್ಮಿಕ್ ಆಸಿಡನ್ನು ಡಿಹೈಡ್ರೇಟ್ ಮಾಡಿದ್ರೆ ಕಾರ್ಬನ್ ಮಾನಾಕ್ಸೈಡ್ ಕೊಡುತ್ತೆ, CO. ಅದೇ ಸುಕ್ರೋಸ್ C12H22O11. C12H22O11 ಇಸ್ ಅ ಸುಕ್ರೋಸ್ ಆರ್ ಕಾಮನ್ ಶುಗರ್ ಅಂತ ಕರೀತೀವಿ. ಈ ಕಾಮನ್ ಶುಗರ್ಗೆ ಸಲ್ಫ್ಯೂರಿಕ್ ಆಸಿಡನ್ನು ಹಾಕಿದ್ರೆ ಅದು ಕಾರ್ಬನ್ನ ಕೊಡುತ್ತೆ. ಏನು ಕೊಡುತ್ತೆ? ಅದು ಕಾರ್ಬನ್ ಕೊಡುತ್ತೆ. ಇದನ್ನು ಪಾಯಿಂಟ್ ಗೊತ್ತಿದೆ. ನೆಕ್ಸ್ಟ್ ಈಸ್, ಸೊ ಇಲ್ಲಿ ಥರ್ಡ್ ರಿಯಾಕ್ಷನ್ ನಾವು ಹೇಳೋದಾದರೆ, ಥರ್ಡ್ ರಿಯಾಕ್ಷನ್ ಬಂದುಬಿಟ್ಟು ಸುಕ್ರೋಸ್ ನೋಡೋಣ. ಫಸ್ಟ್ ಆಯಿತು ಫಾರ್ಮಿಕ್ ಆಸಿಡ್ ಆಯಿತು, ಮತ್ತು PCl5 ಫಾಸ್ಫರಸ್ ಪೆಂಟಾಕ್ಲೋರೈಡ್ ಆಯಿತು. ಮೂವ್ ಆನ್ ಟು ಸುಕ್ರೋಸ್. ನೋಡಿ ಸುಕ್ರೋಸ್ ಅಂತ ಹೇಳಿದ್ರೆ C12H22O11. This will react with 11H2SO4. ಬರ್ಕೋಬೋದಾ? 11H2SO4 ಕ್ಲಿಯರ್ ಆಗಿ ಏನು ಬರುತ್ತೆ? 12C. ಕ್ಲಿಯರ್? 12C, 12 ಕಾರ್ಬನ್, 12C ಪ್ಲಸ್ ಇನ್ನು ಉಳಿದು 11H2SO4 plus H2S. Hydrated sulfur. This is called as the carbon. Clear? Formic acid ಡಿಹೈಡ್ರೇಟ್ ಆದರೆ ಕಾರ್ಬನ್ ಮಾನಾಕ್ಸೈಡ್ ಬರುತ್ತೆ. ಸುಕ್ರೋಸ್ ಡಿಹೈಡ್ರೇಟ್ ಆಯಿತು ಅಂದರೆ ಕಾರ್ಬನ್ನ ಕೊಡುತ್ತೆ. ದಿಸ್ ದ ವೆರಿ ಇಂಪಾರ್ಟೆಂಟ್. ಈ 3 ರಿಯಾಕ್ಷನ್ ನೋಡ್ಕೊಳ್ಳಿ. ಈ 3 ಕೂಡ ಕೇಳೋ ಚಾನ್ಸ್ ಇರುತ್ತೆ. ಸೊ ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಟ್ ವಿತ್ ಫಾರ್ಮಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಟ್ ವಿತ್ ಫಾಸ್ಫರಸ್ ಪೆಂಟಾಕ್ಲೋರೈಡ್, ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಟ್ ವಿತ್ ದ ಸುಕ್ರೋಸ್. So this is very important. Last one is next sulfuric acid reacts with metals and non-metals except noble metals. ನೋಡಿ ಇದೊಂದೇ ಅಲ್ಲ, ಈ ಸಲ್ಫ್ಯೂರಿಕ್ ಆಸಿಡ್ ಮೆಟಲ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ, ನಾನ್ ಮೆಟಲ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ ಎಕ್ಸೆಪ್ಟ್ ನೋಬಲ್ ಮೆಟಲ್ಸ್. ನೋಬಲ್ ಅಂದರೆ ಈ ಪ್ಲಾಟಿನಮ್, ಗೋಲ್ಡ್ ಮತ್ತು ಸಿಲ್ವರ್. ನೋಬಲ್ ಮೆಟಲ್ಸ್ನ ಬಿಟ್ಟು ಎಲ್ಲ ಮೆಟಲ್ಸು ಮತ್ತು ನಾನ್ ಮೆಟಲ್ಸ್ ಜೊತೆ ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಟ್ ಆಗುತ್ತೆ. ಸೊ ಅಂತ ಒಂದು 2-3 ಎಕ್ಸಾಂಪಲ್ ಬೇಕಾದ್ರೆ ನೋಡ್ಕೊಂಡು. ಫಾರ್ ಎಕ್ಸಾಂಪಲ್ ಮೆಟಲ್ zinc, so plus H2SO4.
This gives rise to ZnSO4, zinc sulfate, with liberation of H2 hydrogen gas. We'll go with the common. Other Mg, magnesium, plus H2SO4 gives rise to MgS4, magnesium sulfate, with the liberation of hydrogen. Iron, Fe, H2SO4 gives rise to FeSO4 plus H2. So these are the metals. The metals react with sulfuric acid to give the metal sulfates like ferrous sulfate and then zinc sulfate and magnesium sulfate. These are the important chemical properties of the sulfur. I will move on to the last part of this group 16 elements. So last property ಬರ್ತಾ ಇದ್ದೀನಿ ನಾನೀಗ, ಮೀನ್ಸ್ ಲಾಸ್ಟ್ ಪಾರ್ಟಿ ಬರ್ತಾ ಇದ್ದೀನಿ. ಅದು ಆಕ್ಸೋ ಆಸಿಡ್ಸ್ ಆಫ್ ಸಲ್ಫರ್ ಅಂತ ಬರುತ್ತೆ. ಸಲ್ಫರ್ಸಲ್ಲಿ 3 ಸ್ಟ್ರಕ್ಚರನ್ನು ನೋಡ್ಬೋದು. ಒಂದು ಸಲ್ಫ್ಯೂರಸ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್, ಮತ್ತೊಂದು ಹೋಲಿಯಂ ಅಂತ ಕರಿತೀವಿ. ಅದು ಒನ್ ಮೋರ್ ನೇಮ್ ಇಸ್ ಕಾಲ್ಡ್ ಹೋಲಿಯಂ. ಅದನ್ನು ಪೈರೋ ಸಲ್ಫ್ಯೂರಿಕ್ ಆಸಿಡ್ ಅಂತ ಕರೀತಾರೆ. ದ ಲಾಸ್ಟ್ ಒನ್ ಇಸ್ ಪರ್ ಆಕ್ಸೋ ಡೈಸಲ್ಫ್ಯೂರಿಕ್ ಆಸಿಡ್ ಅಂತ ಬರುತ್ತೆ. ಈ 4 ಸ್ಟ್ರಕ್ಚರ್ಸ್ನ ನೋಡಿಕೊಂಡ್ರೆ ಇಲ್ಲಿಗೆ ಗ್ರೂಪ್ 16 ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ 17 ಒಂದು ಮಾಡಿಬಿಟ್ಟು 18 ಅಂತ ತೊಗೊಂಡ್ರೆ ಅಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ 15 ನಾವು ಕಂಪ್ಲೀಟ್ ಮಾಡಿದ್ದೀವಿ. ಈಗ ಇವತ್ತಿಗೆ 16 ಕಂಪ್ಲೀಟ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ 17 ಒಂದು ಮತ್ತು 18. 17 ಅಂತ ಹೇಳಿದ್ರೆ ಹ್ಯಾಲೋಜನ್ ಫ್ಯಾಮಿಲಿ ಅಂತ ಕರಿತೀವಿ. ಸೊ ಗ್ರೂಪ್ 17 ಇಸ್ ಕಾಲ್ಡ್ ಎಸ್ ದ ಹ್ಯಾಲೋಜನ್ ಫ್ಯಾಮಿಲಿ ಅಂತ ಹೇಳ್ತೀವಿ. ಗ್ರೂಪ್ 18 ಇಸ್ ದ ನೋಬಲ್ ಗ್ಯಾಸಸ್. ಸೊ ಗ್ರೂಪ್ 18ನಲ್ಲಿ ನೋಬಲ್ ಗ್ಯಾಸಸ್ ಇದೆ. ಸೊ ಅವೆರಡನ್ನು ಸ್ಟಡಿ ಮಾಡಿದ್ರೆ ಇಲ್ಲಿ ಪಿ ಬ್ಲಾಕ್ ಎಲಿಮೆಂಟ್ಸು ಕಂಪ್ಲೀಟ್ ಆಗುತ್ತೆ. ಸೊ ನೋಡಿ ನೆಕ್ಸ್ಟ್ ಹೆಡಿಂಗಲ್ಲಿ ನೋಡೋದಾದರೆ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ಈಸ್ ಆಕ್ಸೋ ಆಸಿಡ್ಸ್ ಆಫ್ ಸಲ್ಫರ್. ಆಕ್ಸೋ ಆಸಿಡ್ಸ್ ಆಫ್ ಸಲ್ಫರ್ ನೋಡಿ. ಆಕ್ಸೋ ಆಸಿಡ್ಸ್ ಆಫ್ ಸಲ್ಫರಲ್ಲಿ ಸೊ ಫಸ್ಟ್ ಅದು ಸಲ್ಫ್ಯೂರಸ್ ಆಸಿಡ್. ಸಲ್ಫ್ಯೂರಸ್ ಆಸಿಡ್ನ ಫಾರ್ಮುಲಾ ಬಂದು H2SO3. ಸಲ್ಫ್ಯೂರಸ್ ಆಸಿಡ್ದು H2SO3 ಸ್ಟ್ರಕ್ಚರ್ನ ಹೇಳ್ತಾರೆ ಅವರು. ಸ್ಟ್ರಕ್ಚರ್ ಬರೀ ಕೇಳ್ತಿರ್ತಾರೆ. ಸೊ ಇನ್ನೂ ಹೇಳಿದ್ರೆ ನಿಮಗೆ ಅಲ್ಲಿ ಹೇಳುವಾಗ ಫಾಸ್ಫರಸ್ಸಲ್ಲಿ ಹೈಪೋಫಾಸ್ಫರಸ್ಸು, ಆರ್ಥೋಫಾಸ್ಫರಸ್ಸು ಮತ್ತು ಆರ್ಥೋಫಾಸ್ಫೋರಿಕ್ ಅಂತ 3 ಆಕ್ಸೋ ಆಸಿಡ್ಸ್ ಆಫ್ ನೈಟ್ರೋಜನಲ್ಲಿ ಹೇಳಿದ್ದೀನಿ. ಅದೇ ರೀತಿ ಆಕ್ಸೋ ಆಸಿಡ್ಸ್ ಆಫ್ ಸಲ್ಫರಲ್ಲಿ ಸಲ್ಫ್ಯೂರಿಕ್ ಆಸಿಡ್, ಸಲ್ಫ್ಯೂರಸ್ ಆಸಿಡ್ ಅಂತ ಹೇಳ್ತಾರೆ ನೋಡಿ. ಸ್ಟ್ರಕ್ಚರ್ ರೀತಿ ಬರುತ್ತೆ. ದಿಸ್ ಇಸ್ ಸಲ್ಫರ್ ಅಂತ ತಗೊಂಡ್ರೆ ಜನರಲಿ ಸಲ್ಫರ್ ತಗೊಳ್ಳಿ, ಸಲ್ಫರು. ಸೊ ಜಸ್ಟ್ ಯು ಆರ್ ಟು ರೈಟ್ ಲೈಕ್ ದಿಸ್ ಆಕ್ಸನ್ ಈ ಡಬಲ್ ಬಾಂಡ್ sulfur satisfied 4 barbecue. This is also called OH and this is also called as the OH. This is the sulfurous acid structure. Sulfurous acid. Next, ಇನ್ನೊಂದು the first one. Next second one is sulfuric acid. ಹೇಳಿದ್ರೆ ಎಕ್ಸಾಂಪಲ್ sulfuric acid 4 ಸ್ಟ್ರಕ್ಚರ್ ಬರುತ್ತೆ. 4 ನೋಡ್ಕೊಳ್ಳಿ. ಇದೇ ಬಂದೆ sulfuric S. Sulfuric ಫಾರ್ಮುಲಾ H2SO4 ನೋಡಿ. sulfuric acid S. Okay, clear. Sulfur satisfied 4 valence. ಇದು ಕೂಡ ಇಲ್ಲಿ double bond, oxygen double bond, and remaining will be right on. This is OH and this is OH. ನೋಡ್ಕೊಳ್ಳಿ H2SO4. This is called as the sulfuric acid. Okay, ಸೊ ಈ ರೀತಿ ಬರೀಬೋದು. ಇಲ್ಲ ಚೆನ್ನಾಗಿ ಕಾಣಬೇಕಾದ್ರೆ ರೌಂಡ್ ಅಪ್ ಮಾಡ್ಕೊಂಡು ಬರ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. This is called as the ಸಲ್ಫ್ಯೂರಸ್ ಆಸಿಡ್ ಮತ್ತು ಸಲ್ಫ್ಯೂರಸ್ಸು ಅಂತ ಬಿಡೋದು. ಇನ್ನೆರಡಿದೆ. ಇನ್ನೊಂದು ಬಂದ್ಬಿಟ್ಟು ನೆಕ್ಸ್ಟು ಇನ್ನೆರಡಿದೆ. ಕ್ಲಿಯರ್ ಆಯ್ತು. ಈಗ ಸಲ್ಫ್ಯೂರಸ್ ಆಸಿಡ್ ಆಯಿತು ಮತ್ತು ಸಲ್ಫ್ಯೂರಿಕ್ ಆಯಿತು. ಲಾಸ್ಟ್ ಬಂದ್ಬಿಟ್ಟು ಇದು ನೆಕ್ಸ್ಟ್ ಒನ್ ಇಸ್ ಹೋಲಿಯಂ. ಸ್ಟ್ರಕ್ಚರ್ ಆಫ್ ಹೋಲಿಯಂ ಅಂತ ಬರುತ್ತೆ. ಹೋಲಿಯಂ ಅಂತ ಕೊಡ್ತೀವಿ. ಇದನ್ನ ಒನ್ ಮೋರ್ ನೇಮ್ ಇಸ್ ಕಾಲ್ಡ್ ಪೈರೋ ಸಲ್ಫ್ಯೂರಿಕ್ ಆಸಿಡ್ ಅಂತ ಹೇಳ್ತೀವಿ. ಪೈರೋಸಲ್ಫ್ಯೂರಿಕ್ ಆಸಿಡ್ ಫಾರ್ಮುಲಾ ಬಂದ್ಬಿಟ್ಟು H2S2O7 ಅಂತ ಹೇಳ್ತೀವಿ. ಕ್ಲಿಯರ್ ನೋಡಿ. ಇದು ಬರೆಯುವಾಗ ವೆರಿ ಕ್ಲಿಯರ್ ಹೇಳ್ತಾರೆ. ಇಲ್ಲೊಂದು S ತಗೊಳ್ಳಿ, ಇಲ್ಲೊಂದು S, 2 S ಆಯಿತು. ಕ್ಲಿಯರ್? ಹಾಂ, 2 S ಆಯಿತು. ಸೊ ಕ್ಲಿಯರ್ಲಿ ಓನ ತಗೊಳ್ಳಿ, ಡಬಲ್ ಬಾಂಡ್ ಸ್ಯಾಟಿಸ್ಫೈ ಆಯಿತು. ದಿಸ್ ಆಲ್ಸೋ ಡಬಲ್ ಬಾಂಡ್
and this also double bond ಬರೀಬೋದು ಹೆಂಗೆ ಡಬಲ್ ಬಾಂಡ್ ಓ ಕ್ಲಿಯರ್ and one more double bond ಇಲ್ಲಿ ಬೇಕಾದರೆ and here also one more double bond and here also one more double bond and this is the ಬರೆಯಬೇಕಾದರೆ OH this also called OH this also called OH ನೋಡ್ಕೊಳ್ಳಿ ಜನರಲ್ಲಿಗೆ ಇಲ್ಲಿ H2 S2 1 2 3 4 5 6 7 this is called as the oleum H2S2O7 this is called as the oleum ಈ ರೀತಿ ಶಿಕ್ಷೆ ಬರ್ತಾ ಬರ್ತಿದ್ದೀನಿ ಈ ರೀತಿ ಕೂಡ ಬರ್ಕೊಂಡು ಹೋಗ್ಬೋದು ಸೊ ಇನ್ನೊಂದು ಲಾಸ್ಟ್ ಒನ್ ಈಸ್ per oxos the last one is per oxo disulfuric acid ಅಂತ disulfuric acid this formula H2S2O8 ಅಂತ ಬರುತ್ತೆ ಸೇಮ್ ಸ್ಟ್ರಕ್ಚರ್ ತಗೊಳ್ಳಿ ಬಟ್ ಇದು ಸೇಮ್ ಸ್ಟ್ರಕ್ಚರ್ ಇರುತ್ತೆ ಇಲ್ಲಿ ಡಿಫ್ರೆನ್ಸ್ ತೋರಿಸ್ಕೊಡ್ತೀನಿ ಇಲ್ಲೊಂದು ಎಸ್ ಬರೆಯುವಾಗ ಈ ರೀತಿ ಬಿಡಿಸಿ ಬರೀಬೇಕು ನೋಡಿ ಎರಡು ಎಸ್ ಅನ್ನು ತೋರಿಸ್ಬೇಕು ಕ್ಲಿಯರ್ ನೋಡಿ ಇಲ್ಲಿ ಸೇಮ್ ಇಲ್ಲಿ ಒಂದು ಓ ಇದೆ ಇಲ್ಲಿ ಎರಡು ಓ ತಗೊಳ್ಳಿ ಇಲ್ಲೂ ಡಬಲ್ ಬಾಂಡ್ ತೋರಿಸಿ ಇಲ್ಲೂ ಡಬಲ್ ಬಾಂಡ್ ತೋರಿಸಿ ಜನರಲ್ಲಾಗಿ ಇಲ್ಲೊಂದು ಡಬಲ್ ಬಾಂಡನ್ನು ತೋರಿಸಿ ಇಲ್ಲೂ ಡಬಲ್ ಬಾಂಡನ್ನು ತೋರಿಸಿ ಓಕೆ ಡಬಲ್ ಬಾಂಡ್ ದಿಸ್ ಈಸ್ OH and this is OH ಕ್ಲಿಯರ್ ಏನು ಡಿಫ್ರೆನ್ಸ್ ಅಂದರೆ ಇಲ್ಲಿ ಒಂದು ಓ ಇದೆ 7 ಬರುತ್ತೆ 8 ಬರೋದ್ರಿಂದ ಪರ್ ಅಂತೀರ ನೋಡಿ ಇಲ್ಲೊಂದು ಓ ಮತ್ತೆ ಇಲ್ಲೊಂದು ಓ ದಿಸ್ ಇಸ್ ಕಾಲ್ಡ್ ಆಸ್ ದ ಸೊ ಪರ್ ಆಕ್ಸೋ ಡೈಸಲ್ಫೈಡ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಿಯರ್ ಸೊ ದೀಸ್ ಆರ್ ದ ಎಲಿಮೆಂಟರಿ ಐಡಿಯಾ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಆಕ್ಸೋ ಆಸಿಡ್ಸ್ ಆಫ್ ಸಲ್ಫರ್ ಸೊ ಅದರಲ್ಲಿ ಒಂದು ಸಲ್ಫ್ಯೂರಸ್ ಆಸಿಡ್ H2SO3 ಇನ್ನೊಂದು ಸಲ್ಫ್ಯೂರಿಕ್ ಆಸಿಡ್ H2SO4 ಇನ್ನೊಂದು ಪೈರೋಸಲ್ಫ್ಯೂರಿಕ್ ಆಸಿಡ್ ಹೋಲಿಯಂ H2S2O7 and last one is the per oxo disulfuric acid. These are very very important structures of oxo of sulfurs. Okay, illige so now group 16 elements are completed. Clear ta ee group 16 elements ಅಂತ ಇಂಪಾರ್ಟೆಂಟ್ ನೆನಪಿಟ್ಕೊಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ನಾನು ಹೇಳಿರ್ತಕ್ಕಂಥ ನಿಮಗೆ ಓಝೋನ್ ಅಂತ ಒಂದು ಬರುತ್ತೆ ಆ ಓಝೋನ್ ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ ಅದು ಫಿಸಿಕಲ್ ಪ್ರಾಪರ್ಟೀಸ್ ಏನಿದೆ ಕೆಮಿಕಲ್ ಪ್ರಾಪರ್ಟೀಸ್ ಫಿಸಿಕಲ್ ಪ್ರಾಪರ್ಟಿ ಇಂಪಾರ್ಟೆಂಟ್ ಓಝೋನ್ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಯಾವ ಇನ್ಸ್ಟ್ರೂಮೆಂಟು ಓಝೋನೈಸರ್ ಅಂತ ಒಂದು ಓಝೋನ್ ಕೆಮಿಕಲ್ ಪ್ರಾಪರ್ಟೀಸ್ ಏನಿದೆ ಒಂದು ಅದನ್ನು ಬಿಟ್ಟರೆ ಇನ್ನೊಂದೇನು ನೆನ್ಪಿಟ್ಕೋಬೇಕಪ್ಪ ನೀವು ಅಂತ ಹೇಳಿದ್ರೆ ಆ ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಕಾಂಟ್ಯಾಕ್ಟ್ ಪ್ರೋಸೆಸ್ ಅದರ ಸ್ಟೆಪ್ಸ್ಗಳು ನೆನ್ಪಿಟ್ಕೋಬೇಕು ಮತ್ತು ಕಂಡೀಷನ್ ನೆನ್ಪಿಟ್ಕೋಬೇಕು ಅದ್ರ ಜೊತೆಗೆ ಈ ಸ್ಟ್ರಕ್ಚರ್ಸ್ಗಳು ನೆನ್ಪಿಟ್ಕೊಂಡ್ರೆ ಸಾಕು ಸೊ ಇಲ್ಲಿಗೆ ಇವತ್ತಿನ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಕಂಪ್ಲೀಟ್ ದ ಗ್ರೂಪ್ 16 ಎಲಿಮೆಂಟ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ 17 ಎಲಿಮೆಂಟ್ಸನ್ನು ತೊಗೊಳ್ಳೋಣ ಓಕೆ ಥ್ಯಾಂಕ್ ಯು